ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಎಚ್ಚರವಾಗಿ. ನಗರಕ್ಕೆ ಏಲಿಯನ್ಸ್ಗಳು ಬಂದಿವೆ. ಜನಗಳು ಜಾಯಿಂಟ್ ಡ್ರ್ಯಾಗನ್ ಫ್ಲೈ ಅನ್ನ ನೋಡಿದ್ರು. ಅವುಗಳು ಮರದಲ್ಲಿ ಜ್ಯೂಸ್ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ಬಿಟ್ವು. ಡಾಕ್ಟರ್ ಡಿ, ನೀವು ವೇದಾಸ್ ನಗರಕ್ಕೆ ಏನು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಿ? ಏನು ಕಾರಣ? ನಾನು ಎಷ್ಟೋ ವರ್ಷಗಳಿಂದ ಏಲಿಯನ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ನನ್ನ ಏಲಿಯನ್ಸ್ ರೀಡರ್ ಹೇಳ್ತಾ ಇದೆ ವೇದಾಸ್ ಸಿಟಿಗೆ ಏಲಿಯನ್ಸ್ಗಳು ಬಂದಿವೆ ಅಂತ. ಇಲ್ಲಿ ನಗುವಂತ ವಿಷಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಏಲಿಯನ್ಸ್ಗಳು ಇರ್ತವೆ ಅಂತ. ಒಂದು ಸಲ ನನ್ನ ಕೈಲಿ ಒಂದು ಏಲಿಯನ್ಸ್ ಸಿಗಲಿ, ಅದ್ರ ಮೇಲೆ ನಾನು ರಿಸರ್ಚ್ ಮಾಡ್ತೀನಿ, ಮತ್ತೆ ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ತೀನಿ. ಆಮೇಲೆ ಅದ್ರ ಪ್ಲಾನೆಟ್ನು ಕೂಡ ನಾನು ದಾಳಿ ಮಾಡ್ತೀನಿ. ಬನ್ನಿ ಹೋಗೋಣ. ಈ ವ್ಯಕ್ತಿ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನಾವು ಲಡ್ಡು ಸಿಂಗ್ ಸರ್ ಹತ್ರ ಮಾತಾಡೋಣ. ನಾನು ಟಿವಿ ನ್ಯೂಸ್ ನಲ್ಲೂ ನೋಡ್ದೆ, ಮತ್ತೆ ಜನರು ಹೇಳ್ತಾ ಇದ್ರು ಆ ಡ್ರ್ಯಾಗನ್ ನಗರದಲ್ಲೆಲ್ಲ ಹಾರಾಡ್ತಾ ಇತ್ತು ಅಂತ. ಡಾಕ್ಟರ್ ಡಿ ಹೇಳೋ ಪ್ರಕಾರ ಅದೊಂದು ಏಲಿಯನ್. ಅವ್ರು ಅದನ್ನ ಹಿಡಿಯೋದಕ್ಕೂ ಮೊದಲು ನಾನು ಅದನ್ನ ಹಿಡ್ದಾಕ್ತೀನಿ. ಅದ್ ಹೇಗೆ? ಈ ಹೂವಿನ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಡ್ರ್ಯಾಗನ್ ಹುಡ್ಕೊಂಡ್ ಬರುತ್ತೆ. ಈ ಹೂವಿಗೋಸ್ಕರ ಲಾಕಪ್ ಒಳಗೆ ಬರುತ್ತೆ. ನಾನು ಡೋರ್ನ ಬಂದ್ ಮಾಡ್ತೀನಿ. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನು? ವಾವ್, ಆ ಹೂವಿನ ಪರಿಮಳ ಎಷ್ಟು ಚೆನ್ನಾಗಿದೆ. ಅದು ಎಲ್ಲಿ ಹೋಗುತ್ತೆ ಅಂತ ನಾವು ನೋಡೋಣ. ನಡೀರಿ. ರೇವಾ, ಇವು ಏಲಿಯನ್ಗಳೇನೆ, ಮತ್ತೆ ಡ್ರ್ಯಾಗನ್ ಫ್ಲೈ ಇವುಗಳ ಸ್ಪೇಸ್ಶಿಪ್. ಈ ಹುಡುಗ ನಮ್ಮನ್ನ ನೋಡ್ಬಿಟ್ಟಿದ್ದಾನೆ. ಅವನ್ನ ಹಿಡ್ಕೊಂಡು ನಡಿ, ಇಲ್ಲ ಅಂದ್ರೆ ನಮ್ಮ ವಿಷಯ ಅವನಿಗೆ ತಿಳಿಯುತ್ತೆ. ಓ ನೋ! ಏಲಿಯನ್ ಅವರೇ, ಇವತ್ ನೀವು ನನ್ನ ಹಿಡಿಯೋದಕ್ಕಾಗೋದಿಲ್ಲ. ಬೇರೆ ಯಾವತ್ತಾದ್ರೂ ಬನ್ನಿ ನೀವು. ಏಲಿಯನ್ಸ್ ಸಿಕ್ಬಿಟ್ವು. ಅದು ಇದೇ ಊರ್ನಲ್ಲಿದ್ದಾವೆ. ಬನ್ನಿ, ಫಾಲೋ ಮೀ.
ಸಾರಿ ಸರ್. ಬೇಗ, ಇನ್ನೂ ಬೇಗ ಹೋಗು. ನಾವು ಇಲ್ಲಿಂದ ಓಡ್ ಹೋಗ್ಬೇಕು. ಇವರ ವಶದಲ್ಲಿ ನಾವು ಮಾತ್ರ ಸಿಗ್ಲೇಬಾರ್ದು. ಹೌದು, ಇವರು ನಮ್ನ ಇಟ್ಕೊಂಡು ರಿಸರ್ಚ್ ಮಾಡ್ತಾರಂತ ನಾನು ಕೇಳ್ಪಟ್ಟಿದ್ದೀನಿ. ಏ ಏಲಿಯನ್ಸ್, ಯು ಆರ್ ಅಂಡರ್ ಅರೆಸ್ಟ್. ಅವರು ನನ್ನ ಅತಿಥಿಗಳು, ಯಾರು ಅವರನ್ನ ಮುಟ್ಟಬಾರ್ದು. ನಾನು ಎಷ್ಟೋ ವರ್ಷಗಳ ಕಷ್ಟಪಟ್ಟಿದ್ದು ಇವತ್ತು ಫಲಿಸ್ತಾ ಇದೆ. ಇಲ್ಲ, ಅವ್ರನ್ನ ಯಾರು ಹಿಡಿಯೋದಿಲ್ಲ. ನನ್ನ ಹೆಸರು ಡಾಕ್ಟರ್ ಡಿ. ನನ್ನ ಜನಗಳು ಡೇಂಜರಸ್ ಅಂತಾನೂ ಕರೀತಾರೆ. ಈ ಏಲಿಯನ್ಸ್ಗಳನ್ನ ಹಿಡ್ಕೊಳ್ಳಿ. ಇಲ್ಲ, ಅವ್ರನ್ನ ಯಾರು ಮುಟ್ಟೋ ಹಾಗಿಲ್ಲ. ಏ ಮಗು, ದೂರ ಇರೋ, ಇಲ್ಲ ಅಂದ್ರೆ ಸಖತ್ತಾಗಿ ಒದೆ ಬೀಳತ್ತೆ. ಮಗು ಅಂತ ಕರಿಬೇಡಿ ಅಂಕಲ್. ಹ್ಯಾಂಡ್ಸ್ ಅಪ್. ನನ್ನ ಹತ್ರ ರಿವಾಲ್ವರ್ ಇದೆ. ನನ್ನ ಹತ್ರ ಇದಿದೆ. ಹೇಳು, ಯಾವ್ದು ಫಾಸ್ಟ್ ಆಗಿ ಚಲಿಸುತ್ತೆ ಅಂತ. ಲಡ್ಡು ಸಿಂಗ್ ಸರ್, ನಾವು ಏಲಿಯನ್ಸ್ ನ ಅವ್ರ ಕೈಯಿಂದ ಕಾಪಾಡಬೇಕು. ಬೇಗ ಬನ್ನಿ ನೀವು. ಲಡ್ಡು ಸಿಂಗ್ ಸರ್, ಹಲೋ ಮಿಸ್ಟರ್ ಏಲಿಯನ್ಸ್, ಹೇಗಿದ್ದೀರಾ? ಚೆನ್ನಾಗಂತೂ ಇಲ್ಲ ಅನ್ಸುತ್ತೆ. ನೀವೀಗ ಹೇಳ್ತೀರಾ ನಿಮ್ಮ ಪ್ಲಾನೆಟು ಎಲ್ಲಿದೆ ಅಂತ, ಅಲ್ಲಿಗೆ ಹೇಗೆ ತಲುಪೋದು ಅಂತ, ನಿಮ್ಮ ವೀಕ್ನೆಸ್ಗಳು ಏನು ಅಂತ, ನಿಮ್ಮ ಶಕ್ತಿ ಏನು ಅಂತ ನನಗೆ ಎಲ್ಲ ಹೇಳಬೇಕು. ನಾವು ಏನು ಹೇಳೋದಿಲ್ಲ. ನನ್ನ ಹೆಸರು ಡಾಕ್ಟರ್ ಡಿ ಅಂತ. ಹೆದರ್ಕೊಂಡು ಜನ ನನ್ನನ್ನು ಡಾಕ್ಟರ್ ಡೇಂಜರಸ್ ಅಂತಾನೂ ಕರೀತಾರೆ. ನಾನು ಎಷ್ಟು ಡೇಂಜರಸ್ಸು ಅಂತ ನಿನಗೆ ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗತ್ತೆ. ಈ ಅಲಾರಾಮ್ ಯಾಕೆ ಹೊಡ್ಕೋತಾ ಇದೆ? ಇಲ್ಲಿಗೆ ಯಾರು ಬರೋದಕ್ಕೆ ಸಾಧ್ಯ? ಈಗಿನ ಕಾಲದ ಮಕ್ಕಳಿಗೆ ಏನಾಗ್ಬಿಟ್ಟಿದೆ?
ಸುಮ್ಮನೆ ಆಟ ಆಡ್ಕೊಂಡಿರೋದಕ್ಕೆ ಯಾಕೆ ಇವ್ರ ಕೈಲಿ ಆಗೋದಿಲ್ಲ ಅಂತ ದೊಡ್ಡೋರ್ ತರ ಯಾಕೆ ಇಷ್ಟೊಂದು ಡೇಂಜರ್ ಆಟ ಆಡ್ತಾರೆ. ಮುಗಿಸ್ಬಿಡಿ ಅವನನ್ನ, ಇಲ್ಲಿವರೆಗೂ ಅವನು ಬರಲೇಬಾರ್ದು. ಏ ಮಗು, ಯಾಕೆ ನಿನ್ ಜೀವದ ಜೊತೆ ಆಟ ಆಡ್ತಾ ಇದೀಯಾ? ಮಗು ಅಂತ ಕರಿಬೇಡಿ ಅಂಕಲ್. ಈ ಮಗುನ ಯಾರ ಕೈಯಲ್ಲೂ ನಿಲ್ಸೋದಕ್ಕಾಗೋದಿಲ್ವಾ? ಬಾಸ್, ಮಗು ಅಂತ ಕರಿಬೇಡಿ ಬಾಸ್, ಸಖತ್ತಾಗಿ ಹೊಡಿತಾನೆ. ಮೂರ್ಖ! ನಾನು ಡಾಕ್ಟರ್ ಡಿ. ನನ್ನನ್ನ ಜನಗಳು ಹೆದರ್ಕೊಂಡು ಡಾಕ್ಟರ್ ಡೇಂಜರಸ್ ಅಂತಾನು ಕರೀತಾರೆ. ನಾನು ಈ ಮಗುಗೆ ತೋರಿಸ್ತೀನಿ ನಾನು ಎಷ್ಟು ಡೇಂಜರಸ್ಸು ಅಂತ. ಅಂಕಲ್, ನೀವು ಇವ್ರ ಮಾತನ್ನ ಕೇಳ್ಬೇಕಾಗಿತ್ತು. ಮಗು ಅಂತ ಕರಿಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ಯಾರಾದ್ರೂ ತಡೀರಿ ಅವನನ್ನ. ಹಿಡ್ಕೊಳ ಇವನ್ನ, ಬಿಡ್ಲೇಬೇಡ. ಈ ಮಗುವಲ್ಲಿ ಎಷ್ಟೊಂದು ಸ್ಟ್ರೆಂತ್ ಇದೆ. ಶಿವ, ನನ್ನ ಹೆಸರು ಜಿ, ಮತ್ತೆ ಇವ್ ನನ್ನ ಸ್ನೇಹಿತ ಮೀ. ನೀನು ನಮಗೋಸ್ಕರ ತುಂಬಾ ತೊಂದರೆ ತಗೋತಾ ಇದೀಯಾ. ಥ್ಯಾಂಕ್ ಯು. ನೀವು ಚಿಂತೆನೆ ಮಾಡಬೇಡಿ. ಲಡ್ಡು ಸಿಂಗ್ ಸರ್, ನಾನು ಗೆಹರಿ ಘಾಟ್ಸ್ ಹತ್ರ ಹೋಗ್ತಾ ಇದ್ದೀನಿ. ನೀವು ಕೂಡ ಅಲ್ಲಿಗೆ ಬಂದ್ಬಿಡಿ. ಓಕೆ ಶಿವ, ಓಕೆ. ಬನ್ನಿ ಸಾರ್. ಓನು, ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅವರು ಕೆಳಗಡೆ ಬೀಳ್ತಾ ಇದ್ದಾರೆ, ಹಿಡ್ಕೊಳ್ಳಿ. ಏಲಿಯನ್ಸ್ಗೆ ಒಂಚೂರು ಏಟ ಆಗಬಾರ್ದು. ಹೆದರ್ಕೋಬೇಡಿ.
ನೀನು ಸೋಲನ್ನು ಒಪ್ಕೊಳ್ಳೋದೇ ಇಲ್ವಾ? ಹಿಡ್ಕೊಳ್ಳಿ ಅವನನ್ನ. ಹ್ಯಾಂಡ್ಸ್ ಅಪ್ ಶಿವ, ಅವ್ರನ್ನ ನನ್ನ ವಶ ಮಾಡ್ಬಿಡು. ಹ್ಯಾಂಡ್ಸ್ ಅಪ್. ನೀನೇನು ತಪ್ಪಿಸ್ಕೊಳಕ್ಕಾಗಲ್ಲ, ಗೊತ್ತಾಯ್ತಾ? ಹ್ಯಾಂಡ್ಸ್ ಅಪ್. ರೇವಾ, ಆದಿ, ಯುಡಿ, ಇವರು ಜಿ ಮತ್ತೆ ಮೀ ಇವರು ನನ್ನ ಗೆಳೆಯರು. ರೇವಾ, ಆದಿ, ಯುಡಿ. ಮತ್ತೆ ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಏಲಿಯನ್ಸ್ ಬಂದ್ರು ಜನ ಹೇಳ್ತಾರೆ. ಓಕೆ ಶಿವ, ನಾವೀಗ ಹೋಗುವಂತ ಸಮಯ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ನೀವು ತುಂಬಾ ಒಳ್ಳೆಯವರು. ಯಾವತ್ತಾದ್ರೂ ಅವಕಾಶ ಸಿಕ್ಕರೆ ನಮ್ಮ ಗ್ರಹಕ್ಕೆ ನಿಮ್ನ ಕರ್ಕೊಂಡು ಹೋಗ್ತೀವಿ. ಆದ್ರೆ ನೀವು ಹೇಳಲೇ ಇಲ್ಲ ನೀವ್ ಇಲ್ಲಿಗೆ ಯಾಕೆ ಬಂದ್ರಿ ಅಂತ. ನಮ್ಮ ಪ್ಲಾನೆಟ್ ನಲ್ಲಿ ಮರ ಗಿಡಗಳು ಹೂವು ಹಣ್ಣುಗಳು ಕಡಿಮೆ ಆಗ್ಬಿಟ್ಟಿದೆ. ನಮಗೆ ಎನರ್ಜಿ ಇದರಿಂದನೇ ಸಿಗೋದು. ಇಲ್ಲಿಂದ ಮರದಿಂದ ಎಲ್ಲಾ ರಸವನ್ನು ತಗೊಂಡು ಹೋಗ್ತಾ ಇದ್ವಿ ನಾವು. ಹಾಗಾದ್ರೆ ವಿಷಯ ಹೀಗಿದ್ರೆ ನೀವು ಇಲ್ಲಿಂದ ಎಲ್ಲಾ ಮರ ಗಿಡ ಬಳ್ಳಿ ಮತ್ತೆ ಎಲ್ಲಾದ್ರ ಸೀಡ್ಸ್ ಯಾಕೆ ತಗೊಂಡು ಹೋಗ್ಬಾರ್ದು? ನಾನು ಹೇಳಿದ್ ಸರಿ ಅಲ್ವಾ? ನೀವು ನಿಮ್ಮ ಪ್ಲಾನೆಟ್ ಅಲ್ಲಿ ಅದನ್ನ ನೆಡಿ. ನಿಜವಾಗ್ಲು? ಹಾಗಾದ್ರೆ ನೀವು ನನಗೆ ಬೀಜಗಳನ್ನೆಲ್ಲ ಕೊಡ್ತೀರಾ?